Dear friends, welcome to Anand Education Academy for accountancy classes. Now, I will explain the important commercial terms used in bookkeeping. Important commercial terms used in bookkeeping. These are very much important terms which are necessary to use in bookkeeping. Number one is business. What do you mean by business? Business means activities undertaken by a trader with an intention to sell them to the customers and earn a profit. Business means activities undertaken by a trader with an intention to earn profit is called as a business. ಯಾವುದೇ ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು, ಯಾವುದೇ ಒಂದು ಇದಿರ್ಬೋದು, ಅದರಿಂದ ಬಿಸ್ನೆಸ್ಸನ್ನು ಪ್ರಾಫಿಟನ್ನು ಅರ್ನ್ ಮಾಡುವ ಉದ್ದೇಶದಿಂದ ಮಾಡುವಂಥ ಒಂದು ಆ್ಯಕ್ಟಿವಿಟೀಸಿಗೆ ನಾವು ಏನಂತೀವಿ, ಬಿಸ್ನೆಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಬಿಸ್ನೆಸ್, ಇನ್ಶೂರೆನ್ಸ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಬಿಸ್ನೆಸ್. ಬರೀ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡು ಬಿಸ್ನೆಸ್ಸು ಅಥವಾ ಯಾವುದೇ ಒಂದು ಬೇರೆ ಬಿಸ್ನೆಸ್ ಮಾಡೋದಂಥ ಬಿಸ್ನೆಸ್ ಅಲ್ಲ. ಯಾವುದೇ ಒಂದು ಆ್ಯಕ್ಟಿವಿಟಿ ಇರಲಿ, ಅದನ್ನು ಪ್ರಾಫಿಟ್ ಮಾಡುವ ಒಂದು ಉದ್ದೇಶದಿಂದ ಮಾಡುವಂಥ ಒಂದು ಎಲ್ಲ ಆ್ಯಕ್ಟಿವಿಟೀಸಿಗೂ ನಾವು ಏನಂತೀವಿ, ಬಿಸ್ನೆಸ್ ಅಂತ ಕರಿತೀವಿ. ಬಿಸ್ನೆಸ್ ಮೀನ್ಸ್ ಆ್ಯಕ್ಟಿವಿಟೀಸ್ ಅಂಡರ್ಟೇಕನ್ ಬೈ ಎ ಟ್ರೇಡರ್ ವಿತ್ ಎನ್ ಇಂಟೆನ್ಷನ್ ಟು ಅರ್ನ್ ಪ್ರಾಫಿಟ್ ಈಸ್ ಕಾಲ್ಡ್ ಎಸ್ ಎ ಬಿಸ್ನೆಸ್. Second one is trade. Trade means mere buying and selling of goods with an intention to earn profit is called as a trade. Mere buying and selling of goods. ಈಗ ಬೇರೆ ಒಂದು ಕಡೆಯಿಂದ ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿ, ಫಾರ್ ಎಕ್ಸಾಂಪಲ್ ಫ್ರಮ್ ಹೋಲ್ಸೇಲರ್ ಇರ್ಬೋದು, ಅಥವಾ ಫ್ರಮ್ ದಿ ಕಂಪ್ನಿ ಇರ್ಬೋದು, ಫ್ರಮ್ ದಿ ಮಿಡ್ಲ್ ಮನ್ ಇರ್ಬೋದು, ಅವ್ರ ಕಡೆಯಿಂದ ನಾವು ಏನು ಗೂಡ್ಸನ್ನು ಪರ್ಚೇಸ್ ಮಾಡಿ ನಾವು ಬೇರೆಯವರಿಗೆ ಸೇಲ್ ಮಾಡ್ತೀವಿ, ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಈಸ್ ಕಾಲ್ಡ್ ಆಸ್ ಎ ಟ್ರೇಡ್. ಮಿಯರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ವಿತ್ ಇಂಟೆನ್ಷನ್ ಟು ಅರ್ನ್ ಪ್ರಾಫಿಟ್. ಇಲ್ಲಿ ಪ್ರಾಫಿಟ್ ಮಾಡುವಂಥ ಒಂದು ಉದ್ದೇಶ ಇಟ್ಟುಕೊಂಡೇ ನಾವು ಟ್ರೇಡನ್ನು ಮಾಡ್ತೀವಿ. ಏನಂದರೆ ನಾವು ಬೇರೆಯವರ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಹೋಲ್ಸೇಲರ್ ಕಡೆಯಿಂದ ಪರ್ಚೇಸ್ ಮಾಡಿ ರಿಟೇಲರಿಗೆ ಸೇಲ್ ಮಾಡ್ತೀವಿ, ಅಥವಾ ರಿಟೇಲರ್ ಡೈರೆಕ್ಟ್ಲಿ ಹೋಲ್ಸೇಲರ್ ಕಡೆಯಿಂದ ಪರ್ಚೇಸ್ ಮಾಡಿ ಕಸ್ಟಮರಿಗೆ ಸೇಲ್ ಮಾಡ್ತಾರೆ. ಈ ರೀತಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ವಿತ್ ಆ್ಯನ್ ಇಂಟೆನ್ಷನ್ ಟು ಅರ್ನ್ ಪ್ರಾಫಿಟ್ ಈಸ್ ಕಾಲ್ಡ್ ಎಸ್ ಎ ಟ್ರೇಡ್. ಸೆಕೆಂಡ್ ಒನ್. ದೆನ್ ವಾಟ್ ಯು ಮೀನ್ ಬೈ ಕ್ಯಾಪಿಟಲ್? ಕ್ಯಾಪಿಟಲ್ ಅಂದರೆ ಕನ್ನಡದಲ್ಲಿ ಬಂಡವಾಳ ಅಂತ ಕರಿತೀವಿ. ಕ್ಯಾಪಿಟಲ್ ಮನಿ ಆರ್ ಮನೀಸ್ ವರ್ತ್ ಬ್ರಾಟ್ ಇನ್ ಬೈ ದಿ ಟ್ರೇಡರ್ ವೈಲ್ ಸ್ಟಾರ್ಟಿಂಗ್ ದ ಬಿಸ್ನೆಸ್ ಈಸ್ ಕಾಲ್ಡ್ ಎಸ್ ಎ ಕ್ಯಾಪಿಟಲ್. ಮನಿ ಆರ್ ಮನೀಸ್ ವರ್ತ್ ಬ್ರಾಟ್ ಇನ್ ಬೈ ದಿ ಟ್ರೇಡರ್ ವೈಲ್ ಸ್ಟಾರ್ಟಿಂಗ್ ದ ಬಿಸ್ನೆಸ್ ಈಸ್ ಕಾಲ್ಡ್ ಎಸ್ ಎ ಕ್ಯಾಪಿಟಲ್. ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ ಏನು ಕ್ಯಾಶ್ ಅಥವಾ ಏನಾದರೂ ಫರ್ನಿಚರ್ ಅಸೆಟ್ ಏನಾದರೂ ತೊಗೊಂಡು ಬಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಇನ್ವೆಸ್ಟ್ಮೆಂಟ್ ಕ್ಯಾಶ್ ಇರ್ಬೋದು, ಫರ್ನಿಚರ್ ಇರ್ಬೋದು, ಅಸೆಟ್ ಇರ್ಬೋದು, ಅದಕ್ಕೆ ನಾವು ಏನಂತೀವಿ, ಕ್ಯಾಪಿಟಲ್, ಬಂಡವಾಳ ಅಂತ ಕರಿತೀವಿ. ಕ್ಯಾಪಿಟಲ್ ಮೀನ್ಸ್ ಮನಿ ಆರ್ ಮನೀಸ್ ವರ್ತ್ ಬ್ರಾಟ್ ಇನ್ ಬೈ ದಿ ಟ್ರೇಡರ್ ವೈಲ್ ಸ್ಟಾರ್ಟಿಂಗ್ ದ ಬಿಸ್ನೆಸ್ ಈಸ್ ಕಾಲ್ಡ್ ಎಸ್ ಎ ಕ್ಯಾಪಿಟಲ್. ಕ್ಯಾಪಿಟಲ್ ಇಕ್ವೇಷನ್ ಈಸ್ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್. Assets minus liabilities is equal to capital. Assets minus liabilities is equal to capital. Capital means money or money's worth brought in by the trader while starting the business is called as a capital. ಕನ್ನಡದಲ್ಲಿ ಬಂಡವಾಳ ಅಂತ ಕರಿತೀವಿ. Then cash in trade. Cash trade or cash transaction. Cash trade or cash transaction, if the payment for the goods bought and receipts for the goods sold taken place immediately is called as a cash trade or cash transaction. ಅಂದರೆ if the payment for the goods bought and receipts for the goods sold is taken place immediately, then it is called as a cash trade or cash transaction. ಅಂದರೆ ಈಗ ಯಾವುದೇ ಒಂದು ನಾವು ಶಾಪಿಗೆ ಹೋಗಿ ಯಾವುದೇ ಒಂದು ವಸ್ತುವನ್ನು ನಾವು ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿದ ಕೂಡಲೇ ಆ ಗೂಡ್ಸನ್ನು, ಆ ಪ್ರಾಡಕ್ಟನ್ನು ನಮಗೆ ಏನು ಮಾಡ್ತಾನೆ, ಸೆಲ್ಲರ್ ಕೊಡ್ತಾನೆ. ಕೊಟ್ಟ ನಂತರ ಇಮ್ಮಿಡಿಯೇಟ್ಲಿ ನಾವು ಅದರದ್ದು ಏನು ಮಾಡ್ತೀವಿ, ಕ್ಯಾಶ್, ಅದರ ಪ್ರೈಸನ್ನು ನಾವು ಸೆಲ್ಲರ್ಗೆ ಪೇಡ್ ಮಾಡ್ತೀವಿ. ಅಂದರೆ ಇಮ್ಮಿಡಿಯೇಟ್ಲಿ ದ ಗೂಡ್ಸ್ ಈಸ್ ಆಲ್ಸೋ ಟ್ರಾನ್ಸ್ಫರ್ಡ್ ಫ್ರಮ್ ಸೆಲ್ಲರ್ ಟು ದಿ ಬೈಯರ್ ಆ್ಯಂಡ್ ದ ಮನಿ ಈಸ್ ಆಲ್ಸೋ ಟ್ರಾನ್ಸ್ಫರ್ಡ್ ಫ್ರಮ್ ಬೈಯರ್ ಟು ದಿ ಸೆಲ್ಲರ್. ಇಮಿಡಿಯೇಟ್ಲಿ ಇಟ್ ಈಸ್ ಟೇಕನ್ ಪ್ಲೇಸ್. ದಟ್ ಈಸ್ ಕಾಲ್ಡ್ ಎಸ್ ಎ ಕ್ಯಾಶ್ ಟ್ರೇಡ್ ಆರ್ ಕ್ಯಾಶ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಟ್ರೇಡ್ ಆರ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಟ್ರೇಡ್ ಆರ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದರೆ ಇಫ್ ದ ಪೇಮೆಂಟ್ ಫಾರ್ ದಿ ಗೂಡ್ಸ್ ಬಾಟ್ ಆ್ಯಂಡ್ ರಿಸಿಪ್ಟ್ಸ್ ಫಾರ್ ದ ಗೂಡ್ಸ್ ಸೋಲ್ಡ್ ಈಸ್ ಪೋಸ್ಟ್ಪೋನ್ಡ್ ಟು ಸಮ್ ಫ್ಯೂಚರ್ ಡೇಟ್, ದಟ್ ಈಸ್ ಕಾಲ್ಡ್ ಎಸ್ ಎ ಕ್ರೆಡಿಟ್ ಟ್ರೇಡ್ ಆರ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ನಾವು ವಸ್ತುವನ್ನು ಪರ್ಚೇಸ್ ಮಾಡ್ತೀವಿ. ಆ ವಸ್ತುವನ್ನು ಪರ್ಚೇಸ್ ಮಾಡಿ ಆ ಒಂದು ಸೆಲ್ಲರ್ಗೆ ನಾವು ಹೇಳ್ತೀವಿ, ಆ ಪ್ರಾಡಕ್ಟ್ ಪ್ರೈಸನ್ನು ಒಂದು 10 days 15 days ಬಿಟ್ಟು ನಾನು ಪೇಡ್ ಮಾಡ್ತೀನಿ ಅಂತೇಳಿ ಉದ್ರಿಯಾಗಿ ನಾವು ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ ಆನ್ ದ ಬೇಸಿಸ್ ಆಫ್ ಕ್ರೆಡಿಟ್. ಉದ್ರಿಯಾಗಿ ಅಂದರೆ
ಇವತ್ತು ಪ್ರಾಡಕ್ಟನ್ನು ನಾವು ಪರ್ಚೇಸ್ ಮಾಡ್ತೀವಿ, ಆದರೆ ಅದರದ್ದು ಪ್ರೈಸ್ ಅದರದ್ದು ಕಾಸ್ಟನ್ನು ನಾವು ಏನು ಮಾಡ್ತೀವಿ, ಆಫ್ಟರ್ 10 days ಆರ್ 15 days ಐ ಪ್ರಾಮಿಸ್ ಟು ಪೇ, ಅಂದರೆ ಪ್ರಾಮಿಸ್ ಮಾಡಿ ಪೇಡ್ ಮಾಡ್ತೀವಿ ಅಂತ ಹೇಳಿ ಬರ್ತೀವಿ. ಅಂದರೆ ಇವಾಗ ಪ್ರಾಡಕ್ಟ್ ನಮಗೆ ಬಂತು, ಬಟ್ ನಾವು ಕ್ಯಾಶನ್ನು ಅವರಿಗೆ ಸೆಲ್ಲರ್ಗೆ ಕೊಡಲಿಲ್ಲ ಅನ್ನೋ, ಇಟ್ ಈಸ್ ಪೋಸ್ಟ್ಪೋನ್ಡ್ ಟು ಸಮ್ ಫ್ಯೂಚರ್ ಡೇಟ್. ಅಂದರೆ ಅದಕ್ಕೆ ಇಫ್ ದ ಪೇಮೆಂಟ್ ಫಾರ್ ದಿ ಗೂಡ್ಸ್ ಬಾಟ್ ಆ್ಯಂಡ್ ರಿಸಿಪ್ಟ್ಸ್ ಫಾರ್ ದಿ ಗೂಡ್ಸ್ ಸೋಲ್ಡ್ ಈಸ್ ಪೋಸ್ಟ್ಪೋನ್ಡ್ ಟು ಸಮ್ ಫ್ಯೂಚರ್ ಡೇಟ್, ಮುಂದಿನ ಡೇಟಿಗೆ ಪೋಸ್ಟ್ಪೋನ್ ಇತ್ತಂದರೆ ಪೇಮೆಂಟು, ಅದಕ್ಕೆ ನಾವು ಏನಂತೀವಿ, ಕ್ರೆಡಿಟ್ ಟ್ರೇಡ್ ಆರ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಟ್ರೇಡ್ ಆರ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ದೆನ್ ವಾಟ್ ಯು ಮೀನ್ ಬೈ ಟ್ರಾನ್ಸಾಕ್ಷನ್? ಟ್ರಾನ್ಸಾಕ್ಷನ್ ಅಂದರೆ ಎಕ್ಸ್ಚೇಂಜ್ ಆಫ್ ಮನಿ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಬಿಟ್ವೀನ್ 2 persons ಈಸ್ ಕಾಲ್ಡ್ ಆಸ್ ಎ ಟ್ರಾನ್ಸಾಕ್ಷನ್. ಎಕ್ಸ್ಚೇಂಜ್ ಆಫ್ ಮನಿ, ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಎಕ್ಸ್ಚೇಂಜ್ ಆಫ್ ಮನಿ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಬಿಟ್ವೀನ್ 2 persons ಈಸ್ ಕಾಲ್ಡ್ ಆಸ್ ಎ ಟ್ರಾನ್ಸಾಕ್ಷನ್. ಈಗ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗಬೇಕಂದ್ರೆ ಇಬ್ಬರು ವ್ಯಕ್ತಿಗಳು ಬೇಕು. ಒಬ್ಬರು ರಿಸೀವರ್, ಇನ್ನೊಬ್ಬರು ಪೇಯರ್, ಒಬ್ಬರು ಸರ್ವಿಸ್ ಗಿವರ್, ಒಬ್ಬರು ಸರ್ವಿಸನ್ನು ಟೇಕ್ ಓವರ್ ಮಾಡೋರು. ಅಂದರೆ 2 ಪರ್ಸನ್ ಇದ್ದಾಗ ಮಾತ್ರ ಒಂದು ಟ್ರಾನ್ಸಾಕ್ಷನ್ ಆಗಲಿಕ್ಕೆ ಸಾಧ್ಯದ. ಅದಕ್ಕೆ ಟ್ರಾನ್ಸಾಕ್ಷನ್ ಮೀನ್ಸ್ ಎಕ್ಸ್ಚೇಂಜ್ ಆಫ್ ಮನಿ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಬಿಟ್ವೀನ್ 2 persons ಈಸ್ ಕಾಲ್ಡ್ ಆಸ್ ಎ ಟ್ರಾನ್ಸಾಕ್ಷನ್. ದೆನ್ ಗೂಡ್ಸ್, ಆಲ್ ಥಿಂಗ್ಸ್ ವಿಚ್ ಆರ್ ಕೆಪ್ಟ್ ಓಪನ್ ಫಾರ್ ಸೇಲ್ ಟು ದಿ ಕಸ್ಟಮರ್ಸ್ ಆರ್ ಕಾಲ್ಡ್ ಗೂಡ್ಸ್. ಆಲ್ ಥಿಂಗ್ಸ್ ವಿಚ್ ಆರ್ ಕೆಪ್ಟ್ ಓಪನ್ ಫಾರ್ ಸೇಲ್ ಟು ದಿ ಕಸ್ಟಮರ್ಸ್. ಒಂದು ಶಾಪಿನಲ್ಲಿ ಮಾರಾಟ ಮಾಡಲಿಕ್ಕೆ ಇಟ್ಟಂಥ ಎಲ್ಲ ವಸ್ತುಗಳಿಗೆ ನಾವು ಏನಂತೀವಿ, ಗೂಡ್ಸ್ ಅಂತೀವಿ. ಆಲ್ ಥಿಂಗ್ಸ್ ವಿಚ್ ಆರ್ ಕೆಪ್ಟ್ ಓಪನ್ ಫಾರ್ ಸೇಲ್ ಟು ದಿ ಕಸ್ಟಮರ್ಸ್, ಮಾರಾಟ ಮಾಡುವ ಉದ್ದೇಶದಿಂದ ಒಂದು ಶಾಪಿನಲ್ಲಿ, ಒಂದು ಶೋರೂಮ್ನಲ್ಲಿ ಇಟ್ಟಂಥ ಎಲ್ಲ ವಸ್ತುಗಳಿಗೆ ನಾವೇನಂತೀವಿ, ಗೂಡ್ಸ್ ಅಂತ ಕರಿತೀವಿ. ದೆನ್ ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಅಂದರೆ money and goods withdrawn by the proprietor for his personal purpose or for his domestic purpose or for his son's purpose or for his daughter's purpose is called as a drawings. Money or goods withdrawn by the proprietor for his personal purpose or for his domestic purpose or for his son's purpose or for his daughter's purpose is called as a drawings. ತನ್ನ ಸ್ವಂತಕ್ಕಾಗಿ ಬಳಸಲಿಕ್ಕೆ ಆ ಶಾಪಿನಿಂದ ದುಡ್ಡನ್ನು ತೊಗೋಬೋದು, ಅಥವಾ ಗೂಡ್ಸನ್ನು, ಮಟೀರಿಯಲನ್ನು ತೊಗೊಳ್ಬೋದು. ಅದನ್ನು ಸ್ವಂತಕ್ಕಾಗ್ಬೋದು, ಮಗಳ ಸಲುವಾಗಿ ಆಗ್ಬೋದು, ಮಗನ ಸಲುವಾಗಿ ಆಗ್ಬೋದು, ಕುಟುಂಬದ ಸಲುವಾಗಿ ಯೂಸ್ ಮಾಡಲಿಕ್ಕೆ ಅಂಥೇಳಿ ತಗೊಂಡ್ರೆ ಅದಕ್ಕೆ ನಾವು ಏನಂತೀವಿ, ಡ್ರಾಯಿಂಗ್ಸ್ ಅಂತ ಕರಿತೀವಿ. ದೆನ್ ಪರ್ಚೇಜಸ್. ಪರ್ಚೇಜಸ್ ಮೀನ್ಸ್ ಇಫ್ ದ ಗೂಡ್ಸ್ ಆರ್ ಬಾಟ್ ಫಾರ್ ಕ್ಯಾಶ್ ಆರ್ ಕ್ರೆಡಿಟ್ ವಿತ್ ಎನ್ ಇಂಟೆನ್ಷನ್ ಟು ಸೆಲ್ ದೆಮ್ ಟು ದಿ ಕಸ್ಟಮರ್ಸ್. ದ ಗೂಡ್ಸ್ ವಿಚ್ ಆರ್ ಬ್ರಾಟ್ ಫ್ರಾಮ್ ದಿ ಸೆಲ್ಲರ್ ಫಾರ್ ಕ್ಯಾಶ್ ಆರ್ ಕ್ರೆಡಿಟ್. ನಾವು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿರ್ಬೋದು, ಅಥವಾ ಉದ್ರಿಯಾಗಿ ಪರ್ಚೇಸ್ ಮಾಡ್ಕೊಂಡು ಬಂದು ಅದನ್ನು ಕಸ್ಟಮರ್ಗೆ ಸೇಲ್ ಮಾಡುವ ಉದ್ದೇಶದಿಂದ ನಾವೇನು ಪರ್ಚೇಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಎಸ್ ಎ ಪರ್ಚೇಜಸ್. ಪರ್ಚೇಜಸ್ ಮೀನ್ಸ್ ಇಫ್ ದ ಗೂಡ್ಸ್ ಆರ್ ಬಾಟ್ ಫಾರ್ ಕ್ಯಾಶ್ ಆರ್ ಕ್ರೆಡಿಟ್ ವಿತ್ ಎನ್ ಇಂಟೆನ್ಷನ್ ಟು ಸೆಲ್ ದೆಮ್ ಟು ದಿ ಕಸ್ಟಮರ್ಸ್. ಕಸ್ಟಮರ್ಗೆ ಸೇಲ್ ಮಾಡುವಂಥ ಉದ್ದೇಶದಿಂದ ಪರ್ಚೇಸ್ ಮಾಡೋದಕ್ಕೆ ನಾವು ಪರ್ಚೇಜಸ್ ಅಂತ ಕರಿತೀವಿ. ದೆನ್ ಪರ್ಚೇಸ್ ರಿಟರ್ನ್ಸ್. ಪರ್ಚೇಸ್ ರಿಟರ್ನ್ಸ್ ಅಂದರೆ ಆಲ್ರೆಡಿ ದ ಗೂಡ್ಸ್ ವಿಚ್ ಆರ್ ಪರ್ಚೇಸ್ಡ್ ಫ್ರಾಮ್ ದಿ ಸೆಲ್ಲರ್, ಔಟ್ ಆಫ್ ದ್ಯಾಟ್ ಸರ್ಟೇನ್ ಮಟೀರಿಯಲ್ಸ್ ವಿಲ್ ಬಿ ರಿಟರ್ನ್ಡ್ ಬ್ಯಾಕ್ ಟು ದಿ ಸೆಲ್ಲರ್. ಆ ಒಂದು ಏನು ನಾವು ಕೊಂಡ್ಕೊಂಡು ಬಂದಿರ್ತೀವಿ, ಆ ಕೊಂಡ್ಕೊಂಡು ಬಂದಂಥ ವಸ್ತುಗಳಲ್ಲಿ ಕೆಲವೊಂದು ಡ್ಯಾಮೇಜಸ್ ಇರ್ಬೋದು, ಅಥವಾ ಅಕಾರ್ಡಿಂಗ್ ಟು ಸ್ಯಾಂಪಲ್ಸ್ ಇರಲಿಕ್ಕಿಲ್ಲ, ಡ್ಯಾಮೇಜ್ ಆಗಿದ್ದು ಅಂದರೆ ಅಂಥ ಗೂಡ್ಸನ್ನು ನಾವು ಏನು ಮಾಡ್ತೀವಿ, ವಾಪಸ್ ನಾವು ಸೆಲ್ಲರ್ಗೆ ನಾವು ಕಳಿಸ್ತೀವಿ. ಅದನ್ನು ಪರ್ಚೇಸ್ ಮಾಡಿದಂಥ ಗೂಡ್ಸನ್ನು ರಿಟರ್ನ್ ಕಳಿಸೋದಕ್ಕೆ ನಾವು ಏನಂತೀವಿ, ಪರ್ಚೇಸ್ ರಿಟರ್ನ್ಸ್ ಅಂತ ಕರಿತೀವಿ. ಪರ್ಚೇಸ್ ರಿಟರ್ನ್ಸ್ ಮೀನ್ಸ್ ದ ಗೂಡ್ಸ್ ವಿಚ್ ಆರ್ ಆಲ್ರೆಡಿ ಪರ್ಚೇಸ್ಡ್ ಆರ್ ರಿಟರ್ನ್ಡ್ ಬ್ಯಾಕ್ ಟು ದಿ ಸಪ್ಲೈಯರ್ಸ್ ಡ್ಯೂ ಟು ಸರ್ಟೇನ್ ರೀಸನ್ಸ್ ಈಸ್ ಕಾಲ್ಡ್ ಎಸ್ ಎ purchase returns. Then sales. Sales means the goods which are sold to the customers for cash or credit with an intention to earn profit. ಈಗ ಒಂದು ಪ್ರಾಫಿಟನ್ನು ಅರ್ನ್ ಮಾಡುವ ಉದ್ದೇಶದಿಂದ ಗೂಡ್ಸನ್ನು ನಾವು ಕಸ್ಟಮರ್ಗೆ ಸೇಲ್ ಮಾಡ್ತೀವಿ. ಇಟ್ ಮೇ ಬಿ ಕ್ಯಾಶ್ ಸೇಲ್ ಇರ್ಬೋದು, ಅಥವಾ ಕ್ರೆಡಿಟ್ ಸೇಲ್ ಇರ್ಬೋದು. ಅದಕ್ಕೆ ನಾವು ಏನಂತೀವಿ, ಸೇಲ್ಸ್ ಅಂತ ಕರಿತೀವಿ. ದೆನ್ ಸೇಲ್ಸ್ ರಿಟರ್ನ್ಸ್ ಅಂದರೆ ಇಫ್ ದ ಗೂಡ್ಸ್ ಆಲ್ರೆಡಿ ಸೋಲ್ಡ್ ಟು ದಿ customers are returning back to us on account of damage or not according to the samples. ಅವ ಸ್ಯಾಂಪಲ್ಸ್ ತೋರಿಸಿದ ಹಾಗೆ ನಾವು ಕಳಿಸಿರ್ಲಿಕ್ಕಿಲ್ಲ, ಅಥವಾ ಏನಾದರೂ ಗೂಡ್ಸ್ ಡ್ಯಾಮೇಜ್ ಆಗಿದ್ದರೆ ನಾವು ಮಾರಾಟ ಮಾಡಿದಂಥ ವಸ್ತುಗಳನ್ನು ನಮ್ಮ ಕಸ್ಟಮರ್ ನಮಗೆ ತಿರುಗಿ ಕಳಿಸೋದಕ್ಕೆ ಏನಂತೀವಿ, ನಾವು ಸೇಲ್ಸ್ ರಿಟರ್ನ್ಸ್ ಅಂತ ಕರಿತೀವಿ. ಸೇಲ್ಸ್ ರಿಟರ್ನ್ಸ್. ದೆನ್ ನೆಕ್ಸ್ಟ್ ಒನ್ ಈಸ್ ದಿ ಡೆಟರ್. ಹೂ ಈಸ್ ದಿ ಡೆಟರ್? ಅ ಪರ್ಸನ್ ಹೂ ಓಸ್ ಸಮಥಿಂಗ್ ಟು ಅದರ್ಸ್ ಈಸ್ ಕಾಲ್ಡ್ ಎಸ್ ಎ debtor. A person who owes something to others is called as a debtor, or a person is liable to pay something to others is called as a debtor. ಅಂದರೆ ಬೇರೆಯವರಿಗೆ ಕೊಡಬೇಕಾದವಂಗೆ ನಾವು ಡೆಟರ್ ಅಂತ ಕರಿತೀವಿ. ಹಿ ಈಸ್ ದಿ ಯೂಶ್ವಲಿ ಅ ಪರ್ಸನ್ ಬೈಯರ್.
ಬೈಯಿಂಗ್ ದ ಗೂಡ್ಸ್ ಆನ್ ದ ಬೇಸಿಸ್ ಆಫ್ ದಿ ಕ್ರೆಡಿಟ್. ಉದ್ರಿಯಾಗಿ ಕೊಂಡ್ಕೊಂಡು ಬಂದಿರ್ತಾನೆ, ಆ ಕೊಂಡ್ಕೊಂಡು ಬಂದಂಥ ಗೂಡ್ಸದ ಪ್ರೈಸನ್ನು ಅವ ಪೇಡ್ ಮಾಡಬೇಕಾಗ್ತದೆ, ಅದಕ್ಕೆ ಅವ ಡೆಟ್ರ್ ಆಗ್ತಾನೆ. ಅ ಪರ್ಸನ್ ಹೂ ಓಸ್ ಸಮಥಿಂಗ್ ಟು ಅದರ್ಸ್ ಈಸ್ ಕಾಲ್ಡ್ ಎ, ಬೇರೆಯವರಿಗೆ ಕೊಡಬೇಕಾದಂಥ ವ್ಯಕ್ತಿಗೆ ನಾವು ಏನಂತೀವಿ, ಡೆಟ್ರ್ ಅಂತ ಕರಿತೀವಿ. ದೆನ್ ಕ್ರೆಡಿಟರ್ ಅಂದರೆ ಅ ಪರ್ಸನ್ ಹೂ ಓನ್ಸ್ ಫ್ರಾಮ್ ಅದರ್ಸ್. ಆ ಪರ್ಸನ್ ಹೂ ಓನ್ ಸಮಥಿಂಗ್ ಫ್ರಾಮ್ ಅದರ್ಸ್ ಈಸ್ ಕಾಲ್ಡ್ ಎಸ್ ಎ ಕ್ರೆಡಿಟರ್. ಅಂದರೆ ಇಸಿದುಕೊಳ್ಳಬೇಕಾದವನಿಗೆ ನಾವು ಕ್ರೆಡಿಟರ್ ಅಂತ ಕರಿತೀವಿ. ಹಿ ಈಸ್ ದಿ ಸೆಲ್ಲರ್ ಆಫ್ ದ ಗೂಡ್ಸ್ ಆನ್ ದ ಬೇಸಿಸ್ ಆಫ್ ದಿ ಕ್ರೆಡಿಟ್. ಉದ್ರಿಯಾಗಿ ಮಾರಾಟ ಮಾಡಿದಂಥ ವ್ಯಕ್ತಿ, ಆ ಮಾರಾಟ ಮಾಡಿದಂಥ ಗೂಡ್ಸದ ಪ್ರೈಸನ್ನು ಅವ ಇಸಿದುಕೊಳ್ಳಬೇಕಂತ ಒಂದು ರೈಟ್ ಅವಂಗಿರ್ತದೆ. ಅದಕ್ಕಾಗಿ ಹಿ ಹ್ಯಾಸ್ ರೈಟ್ ಟು ರಿಸೀವ್ ದಿ ಕ್ಯಾಶ್ ಆರ್ ಕಾಸ್ಟ್ ಆಫ್ ದಿ ಗೂಡ್ಸ್ ಸೋಲ್ಡ್. ದ್ಯಾಟ್ ಪರ್ಸನ್ ಈಸ್ ಕಾಲ್ಡ್ ಎಸ್ ಎ ಕ್ರೆಡಿಟರ್. ಇದಕ್ಕೆ ಡೆಟರ್ಗೆ ಡಿ ಆರ್ ಈಸ್ ದಿ ಅಬ್ರಿವೇಷನ್ ಆಫ್ ದಿ ಟರ್ಮ್ ಡೆಟರ್ ಅಂತ ಕರಿತೀವಿ, ಡಿ ಆರ್ ಅಂತ ಬರ್ಕೊತೀವಿ. ಇದಕ್ಕೆ ಕ್ರೆಡಿಟರ್ಗೆ ಸಿ ಆರ್ ಅಂತೇಳಿ ಬರಿತೀವಿ. ಈ ರೀತಿಯಾಗಿ ಇನ್ನೂ ಇಂಪಾರ್ಟೆಂಟ್ ಟರ್ಮ್ಸ್ ಅದಾವ. ಈ ಒಂದೇ ವಿಡಿಯೋದೊಳಗಾದ್ರೆ ಜಾಸ್ತಿ ಆಗ್ತದೆ, ಅದಕ್ಕಾಗಿ ಒಂದು 2 ವಿಡಿಯೋ ಮಾಡಿ ಇವೆಲ್ಲ ಟರ್ಮ್ಸ್ ಇಂಪಾರ್ಟೆಂಟ್ ಟರ್ಮ್ಸನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ಫಸ್ಟ್ ವಿಡಿಯೋ ಈಗ ಈ ಒಂದು ಟರ್ಮ್ಸಿಗೆ that will be completed. Sir.